ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ವ್ಲಾಗಲ್ಲಿ ಏನಂತ ಅಂದ್ರೆ ಇವತ್ತಿಂದ ರೆಸಿಪೀಸ್ ಹಾಕ್ತೀನಿ. ಯಾವ ಥರ ರೆಸಿಪೀಸ್ ಅಂತ ಅಂದರೆ ಹೆಲ್ದಿ ರೆಸಿಪೀಸ್. ನಮ್ಮ ಮನೇಲಿ ನಾವೇನು ಮಾಡ್ತೀವಿ, ಯಾವ್ಯಾವ ಥರ ರೆಸಿಪಿ ಮಾಡ್ತೀವಿ ಅನ್ನೋದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಹಂಗಂತ ಹೇಳಿ ಹೆಲ್ದಿ ರೆಸಿಪಿ ಮಾತ್ರನಾ ಅಂತ ಅಲ್ಲ, ಎಲ್ಲ ಥರ ರೆಸಿಪಿಗಳನ್ನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಇವತ್ತು ನಮ್ಮ ಮನೇಲಿ ಮಾಡ್ತಿರೋದು ಸಾಮೆದು ಫ್ರೈಡ್ ರೈಸ್. ಸಾಮೆ ಅಂದರೆ ಅಂತ ಕೆಲವ್ರು ಕೇಳ್ಬೋದು. ಎಲ್ಲಾ ಸಿರಿಧಾನ್ಯಗಳಲ್ಲೂ ಇದು ಒಂದು ಸಿರಿಧಾನ್ಯ. ತುಂಬಾ ಸಾಮೆಲಿ ಏನಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ ಚೆನ್ನಾಗಿದೆ. ಸಾಮಾನ್ಯವಾಗಿ ಇದನ್ನ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಬಾಣಂತಿಯರು, ಅಥವಾ ನಾನು ಡಯಟ್ ಮಾಡ್ತಿದ್ದೀನಿ ಅನ್ನೋರು, ಅಥವಾ ಶುಗರ್ ಇರೋ ಅಂಥವ್ರ ಮನೇಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಕೆಲವ್ರಿಗೆ ಗೊತ್ತಿರತ್ತೆ, ಬಟ್ ಕೆಲವ್ರು ಏನ್ ಮಾಡ್ತಾರೆ, ಅಯ್ಯೋ ಏನ್ ಮಾಡಕ್ಕೆ ಇದ್ರಲ್ಲಿ ಏನು ಬರಲ್ಲ ಅಂತ ಹೇಳಿ ಬರೀ ಅನ್ನ ಅಥವಾ ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ತಾರೆ. ಬಟ್ ಆದ್ರೆ ಇದರಲ್ಲಿ ಎಲ್ಲಾ ತರ ಅಡಿಗೆಗಳು ಮಾಡ್ಬೋದು. ನಾನ್ ತೋರಿಸ್ತೀನಿ. ಫಸ್ಟ್ ತೋರಿಸ್ತಿರೋದು ಫ್ರೈಡ್ ರೈಸ್. ನೋಡಿ, ನಾನು ಫ್ರೈಡ್ ರೈಸ್ಗೆ ಏನು ಹಾಕ್ತಿದ್ದೀನಿ ಅಂತ ಅಂದ್ರೆ ಜಸ್ಟ್ ಒಂಚೂರು ಸಾಸಿವೆ, ಜೀರಿಗೆ, ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ. ಬಟ್ ಆಕ್ಚುಲಿ ನಾನು ವೆಜಿಟೇಬಲ್ಸ್ ಎಲ್ಲಾ ತರ ವೆಜಿಟೇಬಲ್ಸು ಹಾಕಿಲ್ಲ. ನಾನು ಹಾಕಿರೋದೆ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಕ್ಯಾಪ್ಸಿಕಮು, ಅದ್ರ ಜೊತೆಗೆ ಬಟಾಣಿ. ಆಕ್ಚುಲಿ ಕ್ಯಾಬೇಜ್ ಹಾಕ್ಬೇಕಿತ್ತು, ಕ್ಯಾಬೇಜ್ ಖಾಲಿ ಆಗಿದ್ದರಿಂದ ನಾನು ಕ್ಯಾಬೇಜ್ ಹಾಕ್ಲಿಲ್ಲ. ಇಷ್ಟೇ ಹಾಕಿ ಇದು ಮಾಡಿದೆ. ಇದನ್ನ ಸ್ವಲ್ಪ ಸಾಲ್ಟ್ ಹಾಕಿ ಒಂದು 3 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಯಾಕಂದ್ರೆ ತರಕಾರಿ ತುಂಬಾ ಬೆಂದ್ರೂ ಚೆನ್ನಾಗಿರಲ್ಲ, ತುಂಬಾ ಹಸಿ ಹಸಿ ಇದ್ರೂ ಚೆನ್ನಾಗಿರಲ್ಲ. ಹಂಗಾಗಿ ಒಂದು 3 to 5 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಅದನ್ನ ಸ್ಟೀಮಲ್ಲಿ ಬೆಂದಷ್ಟು ಚೆನ್ನಾಗಿ ಬೇಯುತ್ತೆ ಅಂತ. ನೋಡಿ, ಈ ತರ ಆಗತ್ತೆ. ಈ ತರ ಚೆನ್ನಾಗಿ ಬೆಂದಿದ್ಮೇಲೆ ನಿಮ್ಮ ಮನೇಲಿರುವಂತ ಸ್ಪೈಸಸ್ ಹಾಕೊಳ್ಳಿ. ಅಂದ್ರೆ ನೀವು ಅನುಗುಣ ನಿಮ್ಮ ಖಾರ ಹೆಂಗ್ ತಿಂತೀರಾ ಅನ್ನೋದ್ರ ಮೇಲೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ ಆಪ್ಷನಲ್. ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಿಮಗೆ ಚಿಲ್ಲಿ ಪೌಡರ್ ಬೇಕು ಅಂದ್ರೆ ಹಾಕೊಳ್ಳಿ. ಸ್ವಲ್ಪ ಮೆಣಸು ಪೌಡರ್, ಅದ್ರ ಜೊತೆಗೆ ನೀವು ಏನ್ ಫ್ರೈಡ್ ರೈಸ್ ಮಸಾಲ ತಂದಿರ್ತೀರಾ ಅದನ್ನ ಹಾಕೊಳ್ಳಿ. ಆಕ್ಚುಲಿ ನಂಗೆ ಈ ಫ್ರೈಡ್ ರೈಸ್ ಮಸಾಲ ಅಷ್ಟೊಂದು ಇಷ್ಟ ಇಲ್ಲ. ನಾನು ರೆಗ್ಯುಲರ್ ಆಗಿ ತರ್ತಿದ್ದು 123 ನೂಡಲ್ ಮಸಾಲದಲ್ಲಿ ಫ್ರೈಡ್ ರೈಸ್ ಪೌಡರ್ ಬರುತ್ತೆ. ಅದು ತುಂಬಾ ಚೆನ್ನಾಗಿರತ್ತೆ. ಬಟ್ ನನಗೆ ಸಿಗದೆ ಇರೋ ಕಾರಣ ನಾನು ಇದನ್ನ ತಗೊಂಬಂದೆ. ಬಟ್ ಇದನ್ನ ಒಂದ್ 2-3 ನಿಮಿಷ ಚೆನ್ನಾಗಿ ಆ ಮಸಾಲೆ ವೆಜಿಟೇಬಲ್ಸ್ಗೆ ಚೆನ್ನಾಗಿ ಹಿಡ್ಕೋಬೇಕು. ಹಂಗೆ ಫ್ರೈ ಮಾಡಿ. ಅದಾದ ನಂತರ 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸು, 1 ಟೀ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ಪು, ಹಾಗೆ ವೆನಿಗರ್ ಹಾಕ್ಬೇಕಿತ್ತು. ವೆನಿಗರ್ ಖಾಲಿ ಆಗಿರೋದ್ರ ಕಾರಣ ನಾನು ವೆನಿಗರ್ ಹಾಕಿಲ್ಲ. ಅದ್ರ ಬದಲು ಲೆಮನ್ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ನಿಮ್ಗೆ ವೆನಿಗರ್ ಬೇಡ ಅಂತ ಅಂದ್ರೆ ಲೆಮನ್ ಹಾಕೋಬಹುದು, ಇಲ್ಲ ನಾವು ವೆನಿಗರ್ ತಿಂತೀನಿ ಅಂದ್ರೆ ವೆನಿಗರೇ ಹಾಕೋಬಹುದು. ನೋಡಿ, ಸಾಮೆ ಅಕ್ಕಿ ಹೇಗ್ ಬರುತ್ತೆ ಅಂದ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರ್ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಕೂಗಕ್ಕೆ ಇಡ್ಬೇಕು. ಜಸ್ಟ್ 2 ವಿಷಲ್ ಮಾಡ್ಕೋಬೇಕು. ಅದು ಆರದ್ ಬಿಟ್ರೆ ಈ ತರ ಆಗತ್ತೆ. ಸೇಮ್ ತುಂಬಾ ಉಡಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗೂ ಬರುತ್ತೆ. ಮುದ್ದೆ ಎಲ್ಲ ಆಗಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕಿ, ಸ್ವಲ್ಪ ನಾನು ಲಾಸ್ಟ್ ಲೆಮನ್ ಹಾಕಿದ್ದೀನಿ. ನೋಡಿ, ನಿಮ್ಗೆ ಸಾಲ್ಟ್ ಎಷ್ಟು ಟೇಸ್ಟ್ ಬೇಕು ಅಂತ ನೋಡ್ಕೊಂಡು ಸಾಲ್ಟ್ ಹಾಕೊಳ್ಳಿ. ನಾನು ತರಕಾರಿಗೆ ಎಲ್ಲ ಹಾಕಿರೋದ್ರಿಂದ ಬಟ್ ನನ್ಗೆ ಅದೇ ಸಾಕಾಗಿತ್ತು, ಹಂಗಾಗಿ ನಾನು ಹಾಕ್ಲಿಲ್ಲ. ಇದನ್ನ ನೋಡಿ ಟೇಸ್ಟ್ ಮಾಡಿ ನೀವು ಮಾಡ್ಕೊಂತೀನಿ. ಪ್ಲೀಸ್